ಹಾಯ್ ಹಲೋ ಬಚ್ಚೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮ್ಯಾಥ್ಸ್ ಅಲ್ಲಿಗೆರಹೋ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ಕ್ಲಾಸ್ನಲ್ಲಿ ಪ್ರೊಬ್ಯಾಬಿಲಿಟಿ, ಸೊ ಮುಂದಿನ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ. ಕ್ವಶನ್ ನಂಬರ್ 7. ಅ ಮ್ಯಾನ್ ಈಸ್ ನೋನ್ ಟು ಸ್ಪೀಕ್ ಟ್ರೂತ್ 3 out of 4 times. He throws a die and reports that it is a 6. Find the probability that it is actually a 6. ಪ್ರಶ್ನೆ ತುಂಬಾ ಸುಲಭವಾಗಿದೆ ಮಕ್ಕಳೇ. ಒಬ್ಬ ಮನುಷ್ಯ ಇದ್ದಾನೆ, ಅವನೇನ್ ಮಾತಾಡ್ತಾ ಇದ್ದಾನೆ ಅಂದ್ರೆ ಕರೆ ಮಾತಾಡ್ತಾನೆ. ಎಷ್ಟು ಕರೆ ಮಾತಾಡ್ತಾನೆ ಅಂದ್ರೆ ಮೂರು ಬಾರಿ ಕರೆ ಮಾತಾಡ್ತಾನೆ 4ರಲ್ಲಿ. ಅಂದ್ರೆ 4 ಸಲ ಅವ್ನಿಗೆ ಏನಾದ್ರು ನಾವು ಕೇಳಿದ್ರೆ 3 ಸಲ ಕರೆ ಹೇಳ್ತಾನೆ, 1 ಸಲ ಸುಳ್ಳನ್ನ ಹೇಳ್ತಾ ಇದ್ದಾನೆ. ಅರ್ಥ ಆಯ್ತಾ? ಸೊ ಅವಾಗ ಯಾವಾಗ ಕರೆ ಮಾತಾಡ್ತಾನಂದ್ರೆ ಆ ಮನುಷ್ಯ ಏನ್ ಮಾಡ್ತಾನೆ, ಒಂದು ಡೈನ ತಗೋತಾನೆ. ಹಿ ಥ್ರೋಸ್ ಅ ಡೈ. ಯಾವಾಗ ಕರೆ ಮಾತಾಡ್ತಾನಂದ್ರೆ ಅಂಡ್ ರಿಪೋರ್ಟ್ಸ್ ಇಟ್ ಈಸ್ ಅ 6. ಯಾವಾಗ 6 ಬೀಳತ್ತಲ್ಲ, ಒಂದು ಡಾಯ್ ತಗೋತಾನೆ. ಆ ಡಾಯನ್ನ ಥ್ರೋ ಮಾಡಿದ ತಕ್ಷಣ 6 ಬಿತ್ತಂದ್ರೆ ಕರೆ ಮಾತಾಡ್ತೀವಿ ನಾವು. ಇದು ಪ್ರಶ್ನೆ ಅದೇ ತರ ಇದೆ ಮಕ್ಕಳ. ನಗ್ಬೋದು ನೀವು ಇದೆಂತ ಪ್ರಶ್ನೆ ಅಂತ, ಬಟ್ ಹಾಗಿದೆ, ಅದೇ ತರನೇ ಹೇಳ್ಬೇಕಾಗತ್ತೆ. ಫೈಂಡ್ ದ ಪ್ರೊಬ್ಯಾಬಿಲಿಟಿ ಇಟ್ ಈಸ್ ಆಕ್ಚುಲಿ 6. ಇದು ಪ್ರಶ್ನೆ ಇದೆ ಮಕ್ಕಳೇ, ತುಂಬಾ ಸುಲಭವಾಗಿ ಮಾಡ್ಬೋದು ನೋಡಿ. ಅಂದ್ರೆ ಆಕ್ಚುಲಿ 6. ಫೈಂಡ್ ದ ಪ್ರೊಬ್ಯಾಬಿಲಿಟಿ ಇಟ್ ಈಸ್ ಆಕ್ಚುಲಿ 6 ಅಂದ್ರೆ ಯಾವಾಗ ಅವನು ಕರೆ ಮಾತಾಡಿದಾಗ 6 ಅಲ್ವಾ? ಸೊ ಅದಕ್ಕೆ ಕರೆ ಮತ್ತು ಸುಳ್ಳು ಎರಡೇ ಇದೆ ಇಲ್ಲಿ. ಸೊ ಇವೆಂಟ್ ಈವನ್ ಅನ್ನ ನಾವು ಏನಂತ ಕನ್ಸಿಡರ್ ಮಾಡೋಣ? ಮ್ಯಾನ್ ಸ್ಪೀಕ್ಸ್ ಟ್ರೂತ್. ಮ್ಯಾನ್ ಸ್ಪೀಕ್ಸ್ ಟ್ರೂತ್, ಕರೆ ಮಾತಾಡ್ತಾ ಇದ್ದಾನೆ. ಅಥವಾ ಇಲ್ಲ ಅಂದ್ರೆ ಮ್ಯಾನ್ ಲೈಸ್ ಅಂದ್ರೆ ಸುಳ್ಳು ಮಾತಾಡ್ತಾನೆ. ಲೈಸ್ ಅಂದ್ರೆ ಸೊ ಈಗ ಎ ಏನಿದೆ ಮಕ್ಕಳೇ ನೋಡಿ, 6 ಆನ್ ದ ಡೈ. ಯಾವಾಗ ಕರೆ ಮಾತಾಡ್ತಾನೆ? 6 ಆನ್ ದ ಡೈ. ಹೀರ್ ಬೋರ್ಡ್ಸ್ ನೋಡಿ, ಇಲ್ಲಿ ಡೈ ಹೋಗಿದ್ದಾನೆ, ಅಲ್ಲಿ ಕಾಮನ್ ಏನಿದೆ ವರ್ಡ್, ಇಟ್ ಈಸ್ ಅ 6. ಡೈ ಹೋಗಿದ ತಕ್ಷಣ 6 ಬರ್ತಾ ಇದೆ. 6 ಆನ್ ದ ಡೈ. ಈಗ ನೋಡಿ ಮಕ್ಕಳ, ಪಿ ಆಫ್ ಈವನ್. ಮ್ಯಾನ್ ಸ್ಪೀಕ್ಸ್ ಟ್ರೂತ್. ಅ ಮ್ಯಾನ್ ಈಸ್ ನೋನ್ ಟು ಸ್ಪೀಕ್ ಟ್ರೂತ್. ಟ್ರೂತ್ ಎಷ್ಟು ಸಲ ಮಾತಾಡ್ತಾನೆ ಕರೆ? ಔಟ್ ಆಫ್ 4, 3 times he will speak truth. 3/4 it is. Out of 4 times he will speak 3 times. 4 ಬಾರಿ ಪ್ರಶ್ನೆ ಕೇಳಿದ್ರೆ ಅವನು 3 ಬಾರಿ ಕರೆ ಹೇಳ್ತಾನೆ, 1 ಬಾರಿ ತಪ್ಪಾಗಿ ಹೇಳ್ತಾ ಇದ್ದಾನೆ ಅಂತ ಮೀನಿಂಗ್ ಆಗುತ್ತೆ ಮಕ್ಕಳೇ. ಮ್ಯಾನ್ ಸ್ಪೀಕ್ಸ್ ಇದು ಅಂದ್ರೆ ಏನ್ ಮಕ್ಕಳೇ? ಸೊ 1 - p ಆಫ್ ಈವನ್ ಮಾಡ್ಬೋದು ನಾವು. 1 - p ಆಫ್ ಈವನ್ ನಾನು ಡೈರೆಕ್ಟ್ ಹೇಳ್ತೀನಿ, ಡೈರೆಕ್ಟ್ ಆಗಿ. ಸೊ ಅದು ಬರೀತಿದ್ರೆ ಬರಿಬಹುದು. ಸೊ ನೀವು ನಿಮ್ಮಿಷ್ಟ. 4ರಲ್ಲಿ 3 ಬಾರಿ ಕರೆ ಹೇಳಿದ್ರೆ ಎಷ್ಟು ಬಾರಿ ಸುಳ್ಳು ಹೇಳ್ದಂಗ ಆಯ್ತು? ಮ್ಯಾನ್ ಸ್ಪೀಕ್ಸ್ ಲೈಸ್. ಇದು ಅಂದ್ರೆ ಏನು? ಪ್ರೊಬ್ಯಾಬಿಲಿಟಿ ಲೈಸ್ ಅಲ್ವಾ? ಸೊ ಲೈಸ್ ಅಂದ್ರೆ 3 ಬಾರಿ ಹೇಳಿದ್ರೆ 1 ಬಾರಿ ಸುಳ್ಳು ಹೇಳಿದಾನೆ. ಎಷ್ಟು? ಟೋಟಲ್ 4ರಲ್ಲಿ. ಟೋಟಲ್ 4 ಸಲ ಹೇಳಿದ್ರೆ 1 ಬಾರಿ ಸುಳ್ಳು ಹೇಳ್ತಾನೆ ಅವನು. ಸೊ ನಾವು ಪಿ ಆಫ್ E2 is 1/4. ಸೊ ಪಿ ಆಫ್ ತುಂಬಾ ಸುಲಭವಾಗಿರೋ ಪ್ರಶ್ನೆ. ಒಮ್ಮೊಮ್ಮೆ 5 ಮಾರ್ಕ್ಸಿಗೂ ಬರ್ತಾ ಇತ್ತು ಮಕ್ಕಳ ಇದು ಪ್ರಶ್ನೆ. ಸೊ ಮೊದಲೆಲ್ಲ. ಸೊ ಈಗ ಏನ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, 3 marks ನಲ್ಲಿ ನಾವು ಕನ್ಸಿಡರ್ ಮಾಡಿದ್ದೀವಿ. ಸೊ ಪಿ ಆಫ್ 5 ಮಾರ್ಕ್ಸ್ ಬಂದ್ರೆ ನೀವು ಲಕ್ಕಿ ಅಂತ ಹೇಳ್ಬೋದು. ಸೊ ಪಿ ಆಫ್ ಎ ಬಾರ್ ಈವನ್. ಪಿ ಆಫ್ ಎ ಬಾರ್ ಈವನ್ ಏನಾಗುತ್ತೆ ನೋಡಿ. ಸೊ ಪಿ ಆಫ್ ಎ ಬಾರ್ ಈವನ್ ಮೋಸ್ಟ್ಲಿ 5 marks ನಲ್ಲಿ ತೆಗೆದಿದ್ದಾರೆ ಅನ್ಸುತ್ತೆ ಈಗ ಪ್ರಶ್ನೆಗಳನ್ನ. ಪ್ರೊಬ್ಯಾಬಿಲಿಟಿ ನೋಡಿ. ಸೊ ಪಿ ಆಫ್ ಎ ಬಾರ್ ಈವನ್ ಏನಿದೆ ನೋಡಿ, 6 ಅಪಿಯರ್ ಆನ್ ದ ಡೈ. ಮ್ಯಾನ್ ಸ್ಪೀಕ್ಸ್ ಟ್ರೂತ್. ಕರೆಕ್ಟಾ? 6 ಬರಬೇಕಂದ್ರೆ ಡೈನಲ್ಲಿ ಎಷ್ಟು ಬಾರಿ ಬರುತ್ತೆ? 6 ಎಷ್ಟಿರುತ್ತೆ ಡೈನಲ್ಲಿ? ಒಂದೇ ಇರುತ್ತಲ್ವಾ? ಟೋಟಲ್ ಎಷ್ಟಿರುತ್ತೆ? 1/6 ಆಗುತ್ತೆ. ಸೊ ಪಿ ಆಫ್ ಮನುಷ್ಯ 6 ಬಂದ್ರೆ ಅಷ್ಟೇ ಕರೆ ಮಾತಾಡ್ತಾನೆ, ಇಲ್ಲ ಅಂದ್ರೆ ಮಾತಾಡೋದಿಲ್ಲ. ಹಾಗಿದೆ ಮೀನಿಂಗ್. ಎ ಬಾರ್ E2. ಸೊ 6 ಬರಲಿಲ್ಲ ಅಂದ್ರೆ ಅವನು ಸುಳ್ಳು ಮಾತಾಡ್ದಂಗೆ. ಅಂದ್ರೆ 6 ಬರಂಗಿಲ್ಲ ಅಂದ್ರೆ ಎಷ್ಟು ನಂಬರ್ ಇದೆ? 5 ಇದೆ. 5/6 ಆಗುತ್ತೆ ಮಕ್ಕಳೇ. ಸೊ ಈಗ ನಾವು ಏನ್ ಬೇಕಾಗಿದೆ? ಫೈಂಡ್ ದ ಪ್ರೊಬ್ಯಾಬಿಲಿಟಿ ದಟ್ ಆಕ್ಚುಲಿ 6 ಬಿದ್ರೆ ಅವ್ನು ಕರೆ ಮಾತಾಡ್ದಂಗೆ ಆಗುತ್ತೆ ಮಕ್ಕಳೇ. ಸೊ ಆದ್ರಿಂದ ನಾವು ಏನ್ ಮಾಡ್ಬೇಕಾಗತ್ತೆ? ಪಿ ಆಫ್ E1 ಬಾರ್ ಎ ಅಂತ ಕನ್ಸಿಡರ್ ಮಾಡ್ತೀವಿ. ಪಿ ಆಫ್ E1 ಇಂಟು ಪಿ ಆಫ್ ಎ ಬಾರ್ E1 ಹೋಲ್ ಡಿವೈಡೆಡ್ ಬೈ ಪಿ ಆಫ್ E1. ಫಾರ್ಮುಲಾ ನಿಮಗೆ ಲಾಸ್ಟ್ ಕ್ಲಾಸ್ ನಲ್ಲಿ ನಾವು ರಿವೈಸ್ ಮಾಡಿದ್ದೀನಿ, ಮತ್ತೆ ಎಲ್ಲಾ ವಿಡಿಯೋಸು ಪ್ಲೇ ಲಿಸ್ಟ್ ನಲ್ಲಿ ಇರುತ್ತೆ ಮಕ್ಕಳೇ. ನೀವು ಹೋಗಿ ಚೆಕ್ ಮಾಡಿ, 1/1 ಬರುತ್ತೆ. ಸೊ ಎಲ್ಲಿ ಈಗ ಡಿಸ್ಕ್ರಿಪ್ಷನ್ ಲಿಂಕ್ ನಲ್ಲಿ ಜಾಯಿನ್ ಮಾಡ್ತಾ ಇದ್ದೀನಿ ನಾನು. ಸೊ ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿದ್ರೆ ಎಲ್ಲಾ ಚಾಪ್ಟರ್ ವೈಸ್ ಮಾರ್ಕ್ಸ್ ವೈಸ್ ಸಿಗುತ್ತೆ ಮಕ್ಕಳೇ. ಸೊ ಅರ್ಥ ಆಯ್ತಾ? ಕೆಳಗಡೆ 3 ಅಂತ ಇರುತ್ತೆ ನೋಡಿ,
ಅದನ್ನ ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನ್ನಲ್ಲಿ ನಕ್ಕಿ ನಿಮಗೆ ಎಲ್ಲ ವಿಡಿಯೋಸು ಸಿಗುತ್ತೆ ಮಕ್ಕಳೇ ಮಾರ್ಕ್ಸ್ ವೈಸ್. ಅದನ್ನ ಮಾಡಿ ನಿಮ್ಗೆ ಫೈನಲ್ಸ್ನಲ್ಲಿ ಗ್ಯಾರಂಟಿ ಮಾರ್ಕ್ಸ್ ಸಿಗುತ್ತೆ 80ಕ್ಕೆ 80. ಸೊ ಪಿ ಆಫ್ E2 ಪಿ ಆಫ್ ಎ ಬಾರ್ E2. ಸೊ ಪಿ ಆಫ್ E1 ಎಷ್ಟಿದೆ ಮಕ್ಕಳೇ? ಪಿ ಆಫ್ E1 3/4 ಇದೆ. ಪಿ ಆಫ್ ಎ ಬಾರ್ E1 ಎಷ್ಟಿದೆ? 1/6. 1/6. ಇದನ್ನ ಮತ್ತೆ ಬರೆಯೋಣ. 3/4 ಇಂಟು 1/6 ಸೇಮ್ ಇದೆ. ಅದರಿಂದ ಪಿ ಆಫ್ E2 ಎಷ್ಟಿದೆ? 1/4 ಅಂಡ್ ಪಿ ಆಫ್ ಎ ಬಾರ್ E2 5/6 ಆಗುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ವಾ? ಸಿಂಪ್ಲಿಫಿಕೇಶನ್ ಮಾಡೋಣ. ಸೊ 3 1 ಜಾ 3, 4 6 ಜಾ 24 ಹೋಲ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಸೇಮ್ ಆಗುತ್ತೆ. 3 1 ಜಾ 3, 1 ಇಂಟು 5 5. ಡಿನಾಮಿನೇಟರ್ ಸೇಮ್ ಆದ್ರೆ ನ್ಯೂಮರೇಟರ್ನ ಆಡ್ ಮಾಡ್ತಾ ಇದ್ದೀನಿ. ಸೊ 3 1 ಜಾ 3 ಆಗುತ್ತೆ. ಸೊ 1 5 ಜಾ 5 ಆಗುತ್ತೆ ಮಕ್ಕಳೇ. ಆ ಡಿನಾಮಿನೇಟರ್ನ ಆಡ್ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಡಿನಾಮಿನೇಟರ್ ಸೇಮ್ ಇದೆ, ನ್ಯೂಮರೇಟರ್ನ ಆಡ್ ಮಾಡ್ತಾ ಇದ್ದೀನಿ. 24 ಹೋಗುತ್ತೆ. ಇದು ಎಷ್ಟು ಬರುತ್ತೆ? 3/8 ಆಗಿದೆ ಮಕ್ಕಳೇ ಆನ್ಸರ್. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಎವ್ರಿ ಒನ್. ಸೊ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಮಕ್ಕಳೇ. ಎಲ್ಲರೂ ಬರ್ಕೋತೀರಿ, ನೋಡ್ತೀರಿ, ಬಟ್ ಲೈಕ್ ಮಾಡ್ತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಲೈಕ್ ಮಾಡಿ, ಒಂದು ಥಮ್ಸ್ ಅಪ್ ಅಂತ ಅಲ್ಲೇ ಒಂದು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡ್ರಿ. ಈಗಾದ್ರೂ ಸುಮ್ಮನೆ ಕೂತಿದ್ದೀರಿ, ಕ್ಲಿಕ್ ಮಾಡಿ. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮುಂದಿನ ಪ್ರಶ್ನೆ ಬರೋದ್ರೊಳಗೆ ಕ್ಲಿಕ್ ಮಾಡಿರ್ಬೇಕು. ಬರ್ಕೊಳ್ಳಿ. ಎಲ್ಲ ಮಕ್ಕಳು ಕಾಪಿ ಮಾಡ್ಕೊಂತಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಮುಂದಿನ ಪ್ರಶ್ನೆ ನೋಡೋಣ. ಹಾಗೆ ಭಾವಿಸಿದ ಹಾಗೆ ಎಲ್ಲರೂ ಲೈಕು ಮಾಡಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಲೈಕ್ ಮಾಡಿದ್ದೀರಲ್ವಾ? ಮಾಡಿರಲಿಲ್ಲ ಅಂದ್ರೆ ಲೈಕ್ ಮಾಡಿ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಸೊ ಪ್ರಶ್ನೆ 8. ಅ ಮ್ಯಾನ್ ಈಸ್ ನೋನ್ ಟು ಸ್ಪೀಕ್ ಟ್ರೂತ್ 4 out of 5 times. He tossed a coin and reports that it is head. Find the probability that it is actually a head. ಸೊ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ? ಇಲ್ಲಿಯೂ ಏನ್ ಮಾಡ್ತಾ ಇದ್ದಾನೆ? 5 ಬಾರಿ ನಾವು ಪ್ರಶ್ನೆ ಕೇಳಿದ್ರೆ 4 ಬಾರಿ ಕರೆ ಮಾತಾಡ್ತಾ ಇದ್ದಾನೆ ಅವನು. ಸೊ ಹಿ ಟಾಸ್ಡ್, ಆಮೇಲೆ ಏನ್ ಮಾಡ್ತಾನೆ? ಕಾಯಿನ್ ಅನ್ನ ಒಗಿತಾನ. ಯಾವಾಗ ಕರೆ ಮಾತಾಡ್ತಿರ್ಲ ಅವಾಗ ಕಾಯಿನ್ ಒಗಿತಾ ಇದ್ದಾನೆ ಅವನು. ಕಾಯಿನ್ ಒಗಿದ ತಕ್ಷಣ ಅವಾಗ ಏನ್ ರಿಪೋರ್ಟ್ ಮಾಡ್ತಾನೆ? ನೀವು ಯಾವಾಗ ಕರೆ ಮಾತಾಡ್ರಿ ಅಂತ. ಸೊ ಈ ಮನುಷ್ಯ ಯಾವಾಗ ಕರೆ ಮಾತಾಡ್ತಾನೆ? ಹೆಡ್ ಬಂದ್ರೆ ಮಾತ್ರ ಅನ್ನೋ ಪ್ರಶ್ನೆ ಇದೆ ಮಕ್ಕಳೇ. ಹೆಡ್ ಬಂದ್ರೆ ಅಷ್ಟೇ ಕರೆ ಮಾತಾಡಿದಾನೆ ಅಂತ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಫೈಂಡ್ ದ ಪ್ರೊವೈಡ್ ದಟ್ ಆಕ್ಚುಲಿ ಹೆಡ್. ಸೊ ಅಂದ್ರೆ ಈಗ ಮತ್ತೆ ಅದೇ ತರ ಪ್ರಶ್ನೆ ಇದೆ ಮಕ್ಕಳೇ. ಸೊ E1 ಏನಾಗುತ್ತೆ ಮಕ್ಕಳೇ? ಇಲ್ಲಿ ಏನಾಗುತ್ತೆ? ಮ್ಯಾನ್ ಸ್ಪೀಕ್ಸ್ ಟ್ರೂತ್. ಎ ಮ್ಯಾನ್ ಸ್ಪೀಕ್ಸ್ ಟ್ರೂತ್ ಸೇಮ್ ಇದೆ, ಏನು ಚೇಂಜ್ ಇಲ್ಲ. ಸೊ E2 ಏನಿದೆ? ಮ್ಯಾನ್ ಲೈಸ್. ಸೊ ಏನಾಗುತ್ತೆ ಮಕ್ಕಳೇ? ಏನಾಗುತ್ತೆ? ಅಲ್ಲಿ 6 ಅಪಿಯರ್ ಆಗ್ತಾ ಇತ್ತು, ಇಲ್ಲಿ ಏನಾಗುತ್ತೆ? ಕಾಯಿನ್ ಈಸ್ ಹೆಡ್. ಕಾಯಿನ್ ಈಸ್ ಹೆಡ್ ಆಗುತ್ತೆ ಮಕ್ಕಳೇ. ಅರ್ಥ ಆಯ್ತಾ? ಹೆಡ್ ಅಪಿಯರ್ಸ್ ಆನ್ ದ ಕಾಯಿನ್ ಅಂತಾನು ಹೇಳ್ಬೋದು, ಅಥವಾ ಕಾಯಿನ್ ಈಸ್ ಹೆಡ್ ಅಂತ ಹೇಳ್ಬೋದು. ಹೆಡ್ ಅಪಿಯರ್ಸ್ ಆನ್ ದ ಕಾಯಿನ್ ಅಂತ ಬರಿತೀನಿ ನೋಡಿ. ಹೆಡ್ ಅಪಿಯರ್ಸ್ ಆನ್ ದ ಕಾಯಿನ್. ಆನ್ ದ ಕಾಯಿನ್. ಗಾಟ್ ಇಟ್? ಕಾಯಿನ್ ಏನ್ ಬರುತ್ತೆ? ಹೆಡ್ ಬರುತ್ತೆ. ಅರ್ಥ ಆಯ್ತಲ್ವಾ? ಸೊ ಪಿ ಆಫ್ E1 ಏನ್ ಬರುತ್ತೆ ಮಕ್ಕಳೇ? ಯಾವಾಗ ಕರೆ ಮಾತಾಡ್ತಾನೆ? ಮ್ಯಾನ್ ಸ್ಪೀಕ್ಸ್ ಟ್ರೂತ್. ಹೌ ಮೆನಿ ಟೈಮ್ಸ್? ಔಟ್ ಆಫ್ 5 times 4 times he will speak. So how many times he has said lie? I hope you know. 5 ಬಾರಿ ಇದ್ರ 4 ಸರಿ ಕರೆ ಮಾತಾಡಿದ್ರೆ ಸುಳ್ಳು ಎಷ್ಟು ಸಲ ಮಾತಾಡಿದ? 1/5. ಸೊ ತುಂಬಾ ಸುಲಭವಾಗಿದೆ. A ಬಾರ್ E1. ಸೊ ಹೆಡ್ ಅಪಿಯರ್ಸ್ ಆನ್ ದ ಕಾಯಿನ್. ಕಾಯಿನ್ ಅಲ್ಲಿ ಹೆಡ್ ಎಷ್ಟು ಬಾರಿ ಬರುತ್ತೆ? 1. ಟೋಟಲ್ ಔಟ್ ಆಫ್ 2. Head appears only one time, no? And that time only he will speak truth. So man lies. When he will lie? So when he will lie, dear students, he will lies when it comes tail. Tail bara coin ನಲ್ಲಿ ಎಷ್ಟಿದೆ? 1/2 ಬರಿತಾ ಇದ್ದೀನಿ. ಅರ್ಥ ಆಯ್ತಲ್ಲ? ಸೊ ಈಗ ನಿಮಗೆ ಮುಂದಿನ ಏನು ಹೇಳ್ಬೇಕಾಗಿಲ್ಲ. ಆಕ್ಚುಲಿ ಹೆಡ್ ಅಂದ್ರೆ ಏನು? ಟ್ರೂತ್. ಟ್ರೂತ್ ಅಂದ್ರೆ E1 ಬಾರ್ A ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ. ಸೊ ಈಗ ಫಾರ್ಮುಲಾ ಬರೀರಿ. P of E1 into P of A bar E1 whole divided by P of E1 into P of A bar E1 plus P of E2
P of A bar E2. So P of E1 ಅಂದ್ರೆ ಎಷ್ಟಿದೆ ಮಕ್ಕಳೇ? P of E1 4/5. So 4/5 into P of A bar E1. So 1/2 ಇದೆ. So ಇದನ್ನ ಮತ್ತೆ ಕಂಟಿನ್ಯೂ ಮಾಡಿ 4/5 and 1/2 plus P of E2 ಎಷ್ಟಿದೆ? 1/5 ಆಮೇಲೆ ಇಂಟು P of A bar E2 ಎಷ್ಟಿದೆ? 1/2. ಅರ್ಥ ಆಯ್ತಾ? ಸೊ 4/5 ಅನ್ನ ಹಾಗೆ ಬರಿತಾ ಇದ್ದೀನಿ ಇಂಟು 1/2 ಅನ್ನ ಬರಿತೀನಿ. ಸೊ ಇಲ್ಲಿ ಕಾಮನ್ ಏನಿದೆ ಮಕ್ಕಳೇ? 1/2 ಕಾಮನ್ ಇದೆ ಅಲ್ವಾ? 1/2 ಕಾಮನ್ ತೆಗೆದ್ರೆ ಏನು ಉಳಿತು? 4/5 ಉಳಿಯುತ್ತೆ ಪ್ಲಸ್ 1/5 ಉಳಿಯುತ್ತೆ. ನೋಡಿ 1/2 ಹೊರಗಡೆ ಇದೆ, 4/5 1/5 ಉಳಿಯುತ್ತೆ. ಸೊ 1/2 ಗೆಟ್ ಕ್ಯಾನ್ಸಲ್ಡ್. ಸೊ ಎಷ್ಟಾಗುತ್ತೆ? 4/5. ಇಲ್ಲಿ ನೋಡಿ ಡಿನಾಮಿನೇಟರ್ ಸೇಮ್ ಇದೆ ಅಲ್ವಾ? ಸೊ ನ್ಯೂಮರೇಟರ್ ನ ಆಡ್ ಮಾಡಿ 4 + 1 5. 5/5 that is 1. 5 get cancelled. So 4/5 divided by 1 means what? So that is 4/5, dear students. So this is your required answer. I hope you have understood everything. ಸೊ ನಿಮಗೆ ಎಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಮಕ್ಕಳೇ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಎಲ್ಲದಕ್ಕೂ ಗುರುದಕ್ಷಿಣೆ ಇರುತ್ತೆ ಮಕ್ಕಳೇ. ಸೊ ನಾವು ನಮ್ಮ ಗುರುದಕ್ಷಿಣೆನ ಕೇಳ್ತಾ ಇದ್ದೀವಿ, ನಿಮಗೆ ದುಡ್ಡು ಕೇಳ್ತಾ ಇಲ್ಲ. ಒಂದು ಲೈಕ್, ಒಂದು ಕಮೆಂಟನ್ನು ಕೇಳ್ತಾ ಇದ್ದೀವಿ ಮಕ್ಕಳೇ. ಸೊ ಮತ್ತೇನಿಲ್ಲ, ನಮಗೇನು ಬೇಕಾಗಿಲ್ಲ ದುಡ್ಡು ಏನಾದರೂ ಬೇಕಾದರೆ ಖುದ್ದು ನಾನಾಗೇ ನಿಮಗೆ ಕೇಳ್ತೀನಿ. ಯಾರಾದರೂ ನಮ್ಮ ಹೆಸರಿನಲ್ಲಿ ಕೇಳಿದ್ರೆ ಯಾರಿಗೂ ಕೊಡಲಿಕ್ಕೆ ಹೋಗ್ಬೇಡಿ. ಸೊ ನಾನಾಗಲೇ ನಿಮಗೆ ಕೇಳಿದರೆ ಮಾತ್ರ ಕೊಡಲಿ, ನಾನು ಕೇಳಲ್ಲ. ನೀವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇದು ಟೋಟಲಿ ಫ್ರೀ ಆಫ್ ಕಾಸ್ಟ್ ಇದೆ ಮಕ್ಕಳಿಗಾಗಿ ಮಾಡಿರೋ ಚಲನ್ ಆಗಿದೆ. ಸೊ ಆದ್ದರಿಂದ ದುಡ್ಡು ನಾವು ಕೇಳ್ತಾ ಇಲ್ಲ, ನಿಮ್ಮ ಪ್ರೀತಿ ನಮ್ಮ ಜೊತೆ ಇರಬೇಕು ಅಷ್ಟೇ, ಸಪೋರ್ಟು ಇರಬೇಕಾಗತ್ತೆ ಮಕ್ಕಳೇ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಇದು ನಿಮ್ಮ ಚಲನ್ ಆಗಿದೆ ಆದ್ದರಿಂದ. ಸೊ ವಿಲ್ ಮೀಟ್ ಯು ಇನ್ ಮೈ ನೆಕ್ಸ್ಟ್ ಕ್ಲಾಸ್. ತಬ್ ತಕ್ लगे रहो मैथ्स के साथ डियर स्टूडेंट्स. प्लीज कॉपी दिस वन. थैंक यू.